ರಾಯಚೂರು ತಾಲೂಕಿನ ದೇವಸೂರು ಸುರಗೇಶ್ವರ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಸುರಗೇಶ್ವರ ಜೋಡಿ ರಥೋತ್ಸವ ನಡೆಯಿತು. ಮುಂಜಾನೆಯಿಂದ ಸುರಗೇಶ್ವರ ದೇವರ ಗರ್ಭಗುಡಿಯಲ್ಲಿ ವಿಶೇಷವಾದ ಅಲಂಕಾರ ಪೂಜಾ ಕೈಂಕರ್ಯ ನಡೆದವು. ಇನ್ನು ರಥೋತ್ಸವಕ್ಕೆ ತೆಲಂಗಾಣ, ಮಹಾರಾಷ್ಟ್ರ, ವಿವಿಧ ರಾಜ್ಯಗಳಿಂದ ಭಕ್ತ ಸಾಗರ ಹರಿದು ಬಂದಿದೆ. ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಸಕಲ ವಾದ್ಯದೊಂದಿಗೆ ಮೆರವಣಿಗೆ ಮಾಡಲಾಗಿತ್ತು. ಶ್ರೀ ಗುರುಭ್ಯೋ ನಮಃ. ದೇವಸೂಗೂರು ಸುಕ್ಷೇತ್ರದ ರಾಯಚೂರು ಜಿಲ್ಲೆಯ ದೇವಸೂಗೂರು ಸುಕ್ಷೇತ್ರದ ದೇವಸೂಗೂರಿನಲ್ಲಿ ಸೂಗೂರೇಶ್ವರ ಸ್ವಾಮಿಯ ಜೋಡಿ ರಥೋತ್ಸವ ಅತಿ ವಿಜೃಂಭಣೆಯಿಂದ ನೆರವೇರಿದೆ. ಈ ಕಾರ್ಯಕ್ರಮದಲ್ಲಿ ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಹಲವಾರು ರಾಜ್ಯಗಳಿಂದ ಸರ್ವ ಭಕ್ತಾದಿಗಳು ಬಂದು ತಮ್ಮ ಹರಕೆಯನ್ನು ತೀರಿಸಿ ಮತ್ತು ರಾತ್ರಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಸಂತೋಷ ಉತ್ಸಾಹಗಳಿಂದ ನೆರವೇರಿದನ್ನು ನಾವು ಈ ಕಣ್ಣಾರೆ ಕಂಡಿದ್ದೇವೆ. ಯಾಕಂದರೆ ಈ ತಾತನ ಪವಾಡ ಒಂದಲ್ಲ ಎರಡಲ್ಲ ಹಲವಾರು ಎಲ್ಲ ರಾಜ್ಯದ, ನಮ್ಮ ರಾಜ್ಯದ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಸಹಿತ ಪ್ರಚಲಿತವಾಗಿರುವ ಈ ಸ್ವಾಮಿಯ ಪವಾಡ ಅತ್ಯಂತ ಮಹತ್ವವಾಗಿರುತ್ತದೆ. ಅದು ಅಲ್ಲದೆ ಮಾರ್ಗಶಿರ ಶುದ್ಧ ಚಂಪಾ ಸೃಷ್ಟಿ ಅಂದರೆ ಇವತ್ತು ಚಂಪಾ ಸೃಷ್ಟಿಯ ಶುಭ ದಿನದಂದು ಸಾಯಂಕಾಲ 5ವರೆಗೆ ಗೋಧೂಳಿ ಮುಹೂರ್ತದಲ್ಲಿ ಮಹಾಮಹಿಮನ ರಥೋತ್ಸವ ವಿಜೃಂಭಣೆಯಿಂದ ಜರುಗಿದೆ. ಅದಕ್ಕೆ ತಮ್ಮೆಲ್ಲರ ಭಕ್ತರ ಸಾಕ್ಷಿಯಾಗಿ ಇಲ್ಲಿ ಕಾಣ್ತಾ ಇದೆ. ನನ್ನ ಹೆಸರು ರಾಚೇಶ ಸ್ವಾಮಿ, ಅರ್ಚಕರು, ದೇವಸೂಗೂರು. ತುಂಬಾ ಚೆನ್ನಾಗಾಗ್ತದೆ. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಫೇಮಸ್ ಆಗಿ ಆಗ್ತದ. ಮತ್ತೆ ಸುತ್ತಮುತ್ತಲ ಹಳ್ಳಿದವರೆಲ್ಲ ಬರ್ತಾರ. ತುಂಬಾ ಪವರ್ಫುಲ್ ದೇವರು. ಮತ್ತೆ ಅದೇ ಅಂದ್ರೆ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ ಕಡೆಯಿಂದಲೂ ಬಹಳ ಜನ ಬರ್ತಾರ ಈ ಜಾತ್ರೆಗೆ. ತುಂಬಾ ಪವರ್ಫುಲ್ ದೇವರು.